ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಬಣಗಳ ಬಡಿದಾಟ ಜೋರಾಗಿದೆ. ಕೈ ಪಟ್ಟದಾಟ. ಅಧ್ಯಕ್ಷರಾಗಿ 5 ವರ್ಷ ಡಿಕೆ ಶಿವಕುಮಾರ್ ಪೂರೈಸಿದ್ದು 5 ವರ್ಷ ಹರ್ಷದ ನೆಪದಲ್ಲಿ ಡಿಕೆಶಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಶಾಸಕರು, ಸಚಿವರು ಎಲ್ಲರಿಗೂ ಕೂಡ ಡಿನ್ನರ್ಗೆ ಆಹ್ವಾನ ಕೊಟ್ಟಿದ್ರು. ಖಾಸಗಿ ಹೋಟೆಲ್ನಲ್ಲಿ 5 ವರ್ಷ ಪೂರೈಸಿದ ನೆಪದಲ್ಲಿ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್. ಕೈ ಪಟ್ಟದಾಟ. ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಡಿಕೆಶಿ 5 ವರ್ಷದ ಖುಷಿಯಲ್ಲಿ ನಿನ್ನೆ ಡಿನ್ನರ್ ಆಯೋಜನೆ ಮಾಡಿದ್ರು. ಡಿಕೆ ಶಿವಕುಮಾರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಪಕ್ಷಾತೀತವಾಗಿ ಕೂಡ ನಾಯಕರು ಹಾಜರಾಗಿದ್ದು ವಿಶೇಷ ಅಂತ ಹೇಳ್ಬೋದು. ಅವರ ಆಪ್ತ ಬಣ ಆಗಿರ್ಬೋದು, ಶಾಸಕರು, ಸಿಎಂ ಸೇರಿದಂತೆ ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದ್ದು ಎಲ್ಲರೂ ಕೂಡ ಅವರ ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಒಂದ್ ಕಡೆ ಶಾಸಕರನ್ನ ಸೆಳ್ಕೊಳ್ಳುವಂತಹ ಪ್ಲಾನ್, ಇನ್ನೊಂದು ಕಡೆ 5 ವರ್ಷ ಪೂರೈಸಿದ ಹಿನ್ನೆಲೆ ಡಿನ್ನರ್ ಆಯೋಜನೆ ಮಾಡಲಾಗಿದೆ. ಒಂದು ಕಡೆ ಭಿನ್ನಾಭಿಪ್ರಾಯ ಕೂಡ ಹೆಚ್ಚೇ ಇದೆ ಕಾಂಗ್ರೆಸ್ನಲ್ಲಿ. ಆ ಹಿನ್ನೆಲೆ ಎಲ್ಲವೂ ಸರಿಪಡಿಸ್ಕೊಳ್ಳೋದಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್. ಮೊನ್ನೆ ಸದನದಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಕೂಡ ಹೇಳಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಶಾಸಕರನ್ನ ಮತ ಸೆಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇತ್ತು. ಅದು ವರ್ಕೌಟ್ ಆಗುತ್ತಾ ಏನು ಗೊತ್ತಿಲ್ಲ. ನೆನ್ನೆ ಡಿನ್ನರ್ ಪಾರ್ಟಿ ಅಂತೂ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ರು ನಗರದ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ನಾಯಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಔತಣಕೂಟ ಆಯೋಜನೆ ಮಾಡಿದ್ರು. ನೆನ್ನೆ ಪಕ್ಷದ ಶಾಸಕರನ್ನ ಸೆಳೆಯುವಂತಹ ತಂತ್ರ ಮಾಡಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು. ಭಿನ್ನಾಭಿಪ್ರಾಯ ಪ್ರತ್ಯೇಕ ಸಭೆಗಳ ಮಧ್ಯೆ ಕೈ ಸಂಗಮವಾಗಿತ್ತು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ. ಪಕ್ಷದ ಶಾಸಕರಿಗೆ ಭೋಜನ. ಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ. ಸಿಎಂ ಆಯೋಜನೆ ಮಾಡಿದ ಡಿನ್ನರ್ ಪಾರ್ಟಿಗೆ ಸೆದು ಟೀಮ್ ಗೈರಾಗಿತ್ತು. ಆಪ್ತ ಬಣ ಗೈರಾಗಿತ್ತು. ಶಾಸಕರಿಗೆ ಆಯೋಜನೆ ಮಾಡಿದ ಭೋಜನ ಕೂಟಕ್ಕೆ ಬಂದರು. ಇದೆಲ್ಲ ಮತ್ತೆ ಮುನಿಸು ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ. ಪಕ್ಷದ ಶಾಸಕರಿಗೆ ಭೋಜನ. ಸಿಎಂ ಡಿಕೆಶಿ ಅಲ್ಲಿ ರಾಜಕಾರಣವನ್ನ ಕೂಡ ಮಾಡಿದ್ರ. ಇತ್ತ ಅವ್ರು ಕರೆದ ಡಿನ್ನರ್ ಪಾರ್ಟಿಗೆ ಸಿದ್ದರಾಮಯ್ಯನವರ ಟೀಮೇ ಗೈರಾಗಿತ್ತು, ಹೋಗಿರಲಿಲ್ಲ. ಫ್ರಂಟ್ ಲೈನ್ ಟೀಮ್ ಮಾತ್ರ ಗೈರಾಗಿ ಶಾಕ್ ಕೊಟ್ಟು ಸಿದ್ದರಾಮಯ್ಯನವರ ಟೀಮ್. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದಂತಹ ಔತಣಕೂಟ. ಸೊ ಗೈರಾಗಿ ಶಾಕ್ ಕೊಡ್ತು ಸಿದ್ದರಾಮಯ್ಯನವರ ಒಂದಷ್ಟು ಆಪ್ತ ಬಣ. ಕುರ್ಚಿ ಕಾಳಗದ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್, ಎಸ್.ಸಿ. ಮಹದೇವಪ್ಪ, ಕೆಎನ್ ರಾಜಣ್ಣ, ವಸತಿ ಸಚಿವ ಜಮೀರ್ ಅಹಮದ್ ಔತಣಕೂಟಕ್ಕೆ ಗೈರಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಪಕ್ಷದ ಪದಾಧಿಕಾರಿಗಳು, ಸಚಿವರು, ಶಾಸಕರಿಗೆ ಔತಣಕೂಟಕ್ಕೆ ಆಹ್ವಾನವನ್ನ ಕೊಡಲಾಗಿತ್ತು. ಫ್ರಂಟ್ ಲೈನ್ ಟೀಮ್ ಮಾತ್ರ ಗೈರಾಗಿ ಶಾಕ್ ಕೊಟ್ಟು. ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಭಿನ್ನಾಭಿಪ್ರಾಯಗಳು ಇದೆ ಅಂತ ಗೊತ್ತಾಗ್ತೈತೆ. ಯಾಕಂದ್ರೆ ಹಿಂದೆ ಕೂಡ ಅವ್ರ ಕರೆದ ಸಭೆಗೆ ಹೋಗಲಿಲ್ಲ, ಸಿದ್ದರಾಮಯ್ಯನವರ ಸಭೆಗೆ ಹೋದ್ರು. ಇದೆಲ್ಲ ನೋಡಿದಾಗ ಮತ್ತೆಲ್ಲ ಕೂತ್ ಮಾತನಾಡಿ ಬಗೆಹರಿಸ್ಕೊಂಡ್ರು ಅಂತ. ಬಟ್ ಈಗ ಅವರು ಕೂಡ ಹಾಜರಾಗಿಲ್ಲ. ಅದನ್ನೆಲ್ಲ ನೋಡಿದ್ರೆ ಆ ಮುನಿಸು ಮುಂದುವರಿತಾ ಇದೆ ಅಂತ. ಸ್ವಪಕ್ಷದ ಶಾಸಕರನ್ನು ಸೆಳೆಯುವ ತಂತ್ರದಲ್ಲಿ ಹಾಗಾದ್ರೆ
ಡಿ ಕೆ ಶಿವಕುಮಾರ್ ಯಶಸ್ವಿ ಆಗಲಿಲ್ವಾ? ಅದರಲ್ಲೂ ಸಿದ್ದು ಬಣದ ನಡುವೆ ಹಾಗೆ ಡಿ ಕೆ ಶಿವಕುಮಾರ್ ನಡುವೆನೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದಿದ್ದು. ಸೊ ಅದೆಲ್ಲ ಹಾಗೆ ಉಳ್ಕೊಬಿಡ್ತಾ ಹಾಗಾದ್ರೆ ಸಿದ್ದು ಟೀಮ್ ಗೈರಾಗಿದ್ದು ಅಂತ ಒಟ್ಟಾರೆ ಸಾಕಷ್ಟು ಕುತೂಹಲ ಅಂತೂ ಮೂಡಿಸಿತ್ತು ನೆನ್ನೆ ನಡೆದ ಡಿನ್ನರ್ ಪಾರ್ಟಿ.